ಸೈಕಲ್ ಸವಾರನಿಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದು ಸೈಕಲ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ಹೊಸಕೋಟೆ ಹೆದ್ದಾರಿಯಲ್ಲಿ ನಡೆದಿದೆ. ನವಾಜ್ ಎಂಬಾತನೇ ಮೃತಪಟ್ಟ ದುರ್ದೈವಿ. ಇದರಿಂದ ಸ್ಥಳೀಯರು ರೊಚ್ಚಿಗೆದ್ದು ಕೆಎಸ್ಆರ್ಟಿಸಿ ಬಸ್ಸಿನ ಮೇಲೆ ಕಲ್ಲು ತೂರಾಟ ನಡೆಸಿ ಬೆಂಕಿ ಹಚ್ಚಲು ಯತ್ನಿಸಿದ್ದಾರೆ. ಇದನ್ನು ತಪ್ಪಿಸುವುದಕ್ಕೆ ಪೊಲೀಸರು ಸ್ಥಳೀಯರ ಮೇಲೆ ಲಾಠಿ ಪ್ರಹಾರ ನಡೆಸಿದ್ದಾರೆ. ಬೆಂಗಳೂರಿನಿಂದ ಚೆನ್ನೈಗೆ ಹೋಗ್ತಾ ಇದ್ದಾಗ ಈ ಒಂದು ಅವಘಡ ಸಂಭವಿಸಿದೆ. ಈಗ ಓಕೆ ಬನ್ನಿ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಆನೇಕಲ್ ಮಂಜುಯಿಂದ. ಮಂಜು, ಸ್ಥಳದಲ್ಲಿ ಪರಿಸ್ಥಿತಿ ಈಗ ಹೇಗಿದೆ? ಶ್ವೇತಾ, ಈಗ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಏನು ಇವತ್ತು ಬೆಳಗ್ಗೆ ಮಧ್ಯಾಹ್ನ 12 ಗಂಟೆಯ ಸಮಯದಲ್ಲಿ ಯಾವೊಂದು ಗ್ಯಾರೇಜ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ನವಾಜ್ ಎನ್ನುವಂತಹ ಹುಡುಗ ಡೀಸೆಲ್ ತಗೊಂಡ್ಬರ್ಲಿಕ್ಕೆ ಸೈಕಲ್ ಅನ್ನ ಹೇರಿದ್ದಾನೆ. ಕ್ಯಾನ್ ತೆಗೆದುಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ಅತ್ಯಂತ ವಾಹನ ದಟ್ಟಣೆ ಇರ್ತಕ್ಕಂಥ ಈ ಹೊಸಕೋಟೆ ಹೆದ್ದಾರಿಯಲ್ಲಿ ಕೆಎಸ್ಆರ್ಟಿಸಿ ವೇಗವಾಗಿ ಬರ್ತಾ ಇತ್ತು. ಈ ಬಾಲಕ ಯಾವಾಗ ರಸ್ತೆಯನ್ನು ದಾಟ್ಲಿಕ್ಕೆ ಹೋದ ಆ ಒಂದು ಸಂದರ್ಭದಲ್ಲಿ ವೇಗವಾಗಿ ಬರ್ತಾ ಇದ್ದಂತ ಈ ಕೆಎಸ್ಆರ್ಟಿಸಿ ನೇರವಾಗಿ ಈ ಸೈಕಲ್ ಸವಾರನಿಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಸ್ಥಳದಲ್ಲೇ ಬಾಲಕ ಮೃತಪಟ್ಟಿದ್ದಾನೆ. ಈತ ಬಸ್ ಚಾಲಕ ಏನಾದ್ರು ಸ್ವಲ್ಪ ನಿಧಾನವಾಗಿ ಬರ್ತಾ ಇದ್ದಿದ್ರೆ ಈ ಒಂದು ಪ್ರಾಣಾಪಾಯವನ್ನು ತಪ್ಪಿಸಬಹುದಾಗಿತ್ತು. ಏನು ಈ ಬಾಲಕ ಸ್ಥಳದಲ್ಲೇ ಮೃತಪಟ್ಟಿದ್ದಂತ ಕಂಡಂತಹ ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾನೆ. ಬಸ್ಸಿನ ಮೇಲೆ ಕಲ್ಲು ತೂರಾಟವನ್ನ ನಡೆಸಿದ್ರು. ತದನಂತರ ಏನು ಬಸ್ಗೆ ಬೆಂಕಿ ಹಚ್ಚಲು ಪ್ರಯತ್ನಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರವನ್ನ ನಡೆಸಿದ್ರು. ಆಗ ಪೊಲೀಸರು ಮತ್ತೆ ಸಾರ್ವಜನಿಕರ ನಡುವೆ ಮಾತಿಗೆ ವಾಗ್ವಾದಗಳು ನಡೆಯಿತು. ಒಂದ್ ರೀತಿಯಾದಂತಹ ಉದ್ವಿಗ್ನ ಸ್ಥಿತಿಯ ನಿರ್ಮಾಣ ಆಗಿತ್ತು. ತದನಂತರ ಹೆಚ್ಚಿನ ಪೊಲೀಸ್ ಫೋರ್ಸ್ ಅನ್ನು ತರಿಸಿಕೊಂಡಂತಹ ಪರಿಣಾಮ ಈಗ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಆದ್ರೆ ಈ ಒಂದು ಅಪಘಾತಕ್ಕೆ ಮೂಲ ಕಾರಣ ಬಂದಿದ್ದು ಯಾವ ಒಂದು ಕೆಎಸ್ಆರ್ಟಿಸಿ ಚಾಲಕನ ಏನು ಅತಿ ವೇಗವೇ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಹೇಳಲೇ ತಪ್ಪಾಗ್ಲಾರ್ದು. ಶ್ವೇತಾ, ಓಕೆ, ಬಸ್ ಚಾಲಕನನ್ನ ಬಂಧಿಸಲಾಗಿದೆಯಾ ಹೇಗೆ, ಅಥವಾ ಆತ ಪರಾರಿಯಾಗಿದ್ದಾನ ಹೇಗೆ? ಹೌದು, ಈತ ಏನು ಬಾಲಕನಿಗೆ ಅಪಘಾತ ಆಯ್ತು, ಸ್ಥಳದಲ್ಲಿ ಮೃತಪಡಿಸಿದ್ದಂತ ಈತ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಈತ ಏನಾದ್ರೂ ಸಾರ್ವಜನಿಕರ ಕೈಗೆ ಏನಾದ್ರು ಸಿಕ್ಬಿಟ್ಟಿದ್ರೆ ಸಾಕಷ್ಟು ಹಾನಿ, ಏನೋ ಆತನ ಒಂದು ಮೇಲೇನೋ ಹಲ್ಲೆ ಆಗೋದು, ಖಂಡಿತವಾಗಿ ಹಲ್ಲೆ ಆಗ್ತಾ ಇತ್ತು. ಇದರಿಂದ ಭಯಗೊಂಡಂತಹ ಚಾಲಕ ಸ್ಥಳದಿಂದ ಪರಾರಿ ಆಗಿದ್ದಾನೆ. ಆನಂತರ ಚಾಲಕನನ್ನ ಬಂಧಿಸಬೇಕು. ತದನಂತರ ಈ ರೀತಿಯಾದಂತಹ ಅಪಘಾತಗಳು ಇಲ್ಲಿ ಪದೇ ಪದೇ ಆಗ್ತಾ ಇದೆ ಅಂತ ಹೇಳಿದ್ದಾನೆ. ಸಾರ್ವಜನಿಕರು ರೊಚ್ಚಿಗೆದ್ದಿದ್ರು, ಮತ್ತೆ ಕಲ್ಲು ತೂರಾಟವನ್ನ ಮಾಡಿದ್ರು. ಈ ಒಂದು ರಸ್ತೆಯಲ್ಲಿ ಇದು ಹೆದ್ದಾರಿಯಾಗಿದೆ, ಓಲ್ಡ್ ಮಡ್ರಾಸ್ ರಸ್ತೆ ಆಗಿದೆ. ಹಾಗಾಗಿ ಈ ರಸ್ತೆಯಲ್ಲಿ ಏನು ರೋಡ್ ಅಂಶನ ಹಾಕ್ಬೇಕು ಅಂತ ಹೇಳಿದ್ರೆ ಯಾವೊಂದು ಬೇಡಿಕೆಯನ್ನ ಯಾವೊಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ರು. ಮತ್ತೆ ಏನು ಪೊಲೀಸರು ಮತ್ತೆ ಸಾರ್ವಜನಿಕರ ನಡುವೆ ಸಾಕಷ್ಟು ವಾಗ್ವಾದ ನಡೀತು ಅಂತಾನೆ ಹೇಳ್ಬೇಕಾಗತ್ತೆ ಇಲ್ಲಿ. ಶ್ವೇತಾ, ಓಕೆ, ನವಾಜ್ ಮೃತಪಟ್ಟಂತಹ ದುರ್ದೈವಿ, ಈತನ ಸಂಬಂಧಿಕರೇನಾದ್ರೂ ಸ್ಥಳಕ್ಕೆ ಆಗಮಿಸಿದ್ರ? ಅವ್ರು ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಅವ್ರ ಜೊತೆ ಏನಾದ್ರೂ ಮಾತುಕತೆ ಆಯ್ತಾ ಹೇಗೆ? ಶ್ವೇತಾ, ಏನು ಕೆಆರ್ ಪುರಂನ ಈ ಬಾಲಕ ಕೆಆರ್ ಪುರಂನಿಂದ ಹೊಸಕೋಟೆಗೆ ಒಂದು ಗ್ಯಾರೇಜ್ ನಲ್ಲಿ ಕೆಲಸ ಕಲೀಲಿಕ್ಕೆ ಬರ್ತಾ ಇದ್ದ. ಮತ್ತೆ ಈ ಬಾಲಕ 8ನೇ ತರಗತಿ ಈಗಷ್ಟೇ ಪಾಸ್ ಮಾಡಿದ್ದ. 9ನೇ ತರಗತಿಗೆ ಹೋಗ್ಬೇಕಾಗಿತ್ತು. ಯಾವೊಂದು ಏನು ಈ ಒಂದು ರಜೆ ಇದ್ದಿದ್ರಿಂದ ಈತ ಬಂದಿದ್ದಾನೆ. ಗ್ಯಾರೇಜ್ ನಲ್ಲಿ ಕೆಲಸ ಕಲಿತಾ ಇದ್ದ. ಜೊತೆಗೆ ಏನು ಸ್ವಲ್ಪ ಮಟ್ಟಿಗೆ ಹಣ ಸಿಕ್ಕಿದ್ರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಆ ಒಂದು ಕಾರಣಕ್ಕಾಗಿ ಬಂದಿದ್ದ. ಏನು ಮಗನನ್ನ ಕಳೆದುಕೊಂಡಂತಹ ಪೋಷಕರ ಗೋಳು ಮುಗುಲು ಮುಟ್ಟಿತ್ತು. ಅಲ್ಲಿಗೆ ಸ್ಥಳಕ್ಕೆ ಅವರ ಚಿಕ್ಕಪ್ಪ ಮತ್ತು ಅವರ ತಾಯಿ ಬಂದಿದ್ರು. ಏನು ಒಂದು ರೀತಿಯಾದಂತಹ ಮನಕಲಕುವಂತಹ ಘಟನೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಶ್ವೇತಾ, ಏನಂತ ಹೇಳಿದ್ರೆ ಯಾವೊಂದು ರಸ್ತೆಯನ್ನ ದಾಟ್ಲಿಕ್ಕೆ ಬಂದ ಈ ಬಾಲಕನನ್ನ ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಿದ್ರು. ಬಸ್ ಖಂಡಿತವಾಗ್ಲೂ ಆ ಬಾಲಕನ ಪ್ರಾಣವನ್ನ ಉಳಿಸಬಹುದಾಗಿತ್ತು. ಆದ್ರೆ ಚಾಲಕ ಅತಿ ವೇಗವಾಗಿ ಬಂದಿದ್ದ ಕಾರಣ ಬಾಲಕ ಸ್ಥಳದಲ್ಲಿ ಮೃತಪಟ್ಟಿರೋದೇ ಈ ಒಂದು ಏನು ಅಪಘಾತಕ್ಕೆ ಕಾರಣ ಆಯ್ತು. ಶ್ವೇತಾ, ಧನ್ಯವಾದಗಳು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ.